ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವಿತ್ತು ಸಲುದಯ್ಯ ತಡಬಡುವುದಯ್ಯ, ಉಪದೇಶವಿತ್ತು ಸಲುದಯ್ಯ ತಡಬಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು, ಪುರಾಣಗಳ ಹಿಂದೆ ಬಳಸದಿರು ಬಳಸದಿರು, ಆಗಮಗಳ ಹಿಂದೆ ತೊಳಲದಿರು ತೊಳಲದಿರು. ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದಜಾಲಂಗಳಿಗೆ ಬಳಲದಿರು ಬಳಲದಿರು. ಇದೊಂದು ಆದಾಯನವರ ವಚನ. ಧರ್ಮದ ಮಾತು ಬಂದಾಗ ವೇದ, ಶಾಸ್ತ್ರ, ಪುರಾಣ, ಆಗಮಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇವುಗಳ ಪರಿಚಯ ಅಧ್ಯಯನ ಇಲ್ಲ ಅಂದರೆ ಅವರೆಂಥ ಧರ್ಮವಂತರು ಅಂತ ಹೀಗಳೆಯುವಂಥ, ಕೀಳಾಗಿ ಕಾಣುವಂಥ ಪದ್ಧತಿ ಹಿಂದೂ ಇತ್ತು, ಇವತ್ತೂ ಇದೆ. 12ನೇ ಶತಮಾನದ ಶರಣರು ಇವೇ ಮುಖ್ಯ ಅಂತ ಭಾವಿಸಲಿಲ್ಲ. ಮೇಲಾಗಿ ಇಂಥ ಧರ್ಮಗ್ರಂಥಗಳು ಇರೋವಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಹಿಂದೆ ಸಂಸ್ಕೃತ ಕಲಿಯುವಂಥ, ಸಂಸ್ಕೃತ ಮಂತ್ರಗಳನ್ನು ಪಠಿಸುವಂಥ ಈ ರೀತಿಯ ಗ್ರಂಥಗಳನ್ನು ಓದುವ ಹಕ್ಕು ಶೂದ್ರ ವರ್ಗಕ್ಕೆ, ತಳ ಸಮುದಾಯದ ಜನರಿಗೆ ಇರಲಿಲ್ಲ. ಅವರು ವೇದ ಮಂತ್ರಗಳನ್ನು ಓದೋದಿರಲಿ, ಕಿವಿಯಿಂದ ಕೇಳಿದರೆ ಅವರ ಕಿವಿಗಳಿಗೆ ಕಾಯಿಸಿದ ಸೀಸವನ್ನು ಹೊಯ್ಯುವಂಥ ಕ್ರೂರ ಪದ್ಧತಿ ಇತ್ತು. ನಾಲಿಗೆಯಿಂದ ಮಂತ್ರ ಪಠಿಸಿದರೆ ನಾಲಿಗೆಯನ್ನೇ ಕತ್ತರಿಸುವಂಥ ಕುಕೃತ್ಯ ನಡೀತಾ ಇತ್ತು. ಓದಿದರೆ ತಲೆಯನ್ನೇ ತೆಗೆಯುವಂಥ ಅಮಾನವೀಯತೆ ಜಾರಿಯಲ್ಲಿ ಇತ್ತು. ಹೀಗಿರುವಾಗ ಅಂಥವುಗಳ ಬಗ್ಗೆ ಯಾರಿಗೆ ತಾನೇ ಪೂಜ್ಯ ಭಾವನೆ, ಗೌರವ ಬರಲಿಕ್ಕೆ ಸಾಧ್ಯ? ಮೇಲಾಗಿ ಈ ಗ್ರಂಥಗಳು ಒಂದು ವರ್ಗದ ಜನಾಂಗಕ್ಕೆ ಮಾತ್ರ ಮೀಸಲಾಗಿತ್ತು. ಅವರು ತಾವೇ ಶ್ರೇಷ್ಠರು ಅಂತ ಬೀಗ್ತಾ ಇದ್ದರು. ಉಳಿದವರು ತಮ್ಮ ಅಡಿಯಾಳಾಗಿ ತಾವು ಹೇಳಿದ ಹಾಗೆ ಕೇಳಬೇಕು ಅನ್ನುವಂಥ ಅಹಮ್ಮು ಮಿತಿಮೀರಿತ್ತು.
ಇಂಥವುಗಳನ್ನೆಲ್ಲ ಮನಗಂಡಂಥ ಶರಣರು ಅವುಗಳ ಹಿಂದಿರುವಂಥ ಹುನ್ನಾರವನ್ನು ಬಯಲಿ ತಂದರು. ಬ್ರಾಹ್ಮಣರಲ್ಲೇ ಜನ್ಮವೆತ್ತಿದಂಥ ಬಸವಣ್ಣವರು, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಹೀಗೆ ವೇದ ವಿಪ್ರರನ್ನು ಹಲವು ವಚನಗಳಲ್ಲಿ ನೇರವಾಗಿ ಖಂಡಿಸಿದ್ದಾರೆ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಹೀಗೆ ವೇದ, ಶಾಸ್ತ್ರ, ತರ್ಕ, ಆಗಮ ಇವುಗಳನ್ನು ದಿಟ್ಟತನದಿಂದಲೇ ನಿರಾಕರಣೆ ಮಾಡಿದ್ದಾರೆ. ಇವತ್ತೂ ಸಹ ಇವುಗಳ ಹುನ್ನಾರದ ಬಗ್ಗೆ ಧ್ವನಿ ಎತ್ತಿದರೆ ಅಂಥವ್ರ ಮೇಲೆ ಮಿಗಿಬೀಳುವಂಥ ಒಂದು ವರ್ಗನೇ ಇದೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ನೇರವಾಗಿ ಅವುಗಳನ್ನು ಪ್ರತಿಭಟಿಸುವ ಹಿನ್ನೆಲೆಯಲ್ಲಿ ಕೆಳವರ್ಗದ ಬಗ್ಗೆ ಅವರಿಗೆ ಇರುವಂಥ ಅನುಕಂಪ, ಮೇಲ್ವರ್ಗದ ಬಗ್ಗೆ ಇರುವಂಥ ತಾತ್ಸಾರ ವ್ಯಕ್ತವಾಗುತ್ತೆ. ವೇದಗಳಿಗೆ ಕತ್ತಿಯನ್ನು ಹಿರಿತೇನೆ, ಶಾಸ್ತ್ರಕ್ಕೆ ಬೇಡಿಯನ್ನು ಹಾಕ್ತೇನೆ, ತರ್ಕದ ಬೆನ್ನ ಮೇಲೆ ಬಾರ್ಕೋಲಿಂದ ಬಾರಿಸ್ತೇನೆ, ಆಗಮಳ ಮೂಗನ್ನು ಕೊಯ್ತೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಕೊನೆಗೆ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಅಂತ ಹೇಳ್ತಾರೆ. ಇಲ್ಲಿ ಆ ಗ್ರಂಥಗಳ ಬಗ್ಗೆ ತಿರಸ್ಕಾರ ಅನ್ನೋದಕ್ಕಿಂತ ಅವೇ ಶ್ರೇಷ್ಠ ಅಂತ ಹೇಳಿ ಅವು ತಮ್ಮ ಸ್ವತ್ತು ಅಂತ ಭಾವಿಸಿ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಾ ಇದ್ರಲ್ಲ ಒಂದು ವರ್ಗದ ಜನ, ಅವ್ರ ಮೇಲೆ ಬಸವಣ್ಣವ್ರಿಗೆ ಎಷ್ಟೊಂದು ತಾತ್ಸಾರ ತಿರಸ್ಕಾರ ಇತ್ತು ಅನ್ನೋವಂಥದ್ದು ಇಂಥ ವಚನಗಳಿಂದ ತಿಳಿದು ಬರುತ್ತೆ. ಯಾವ ವರ್ಗದ ಜನರನ್ನು ಈ ರೀತಿಯ ಗ್ರಂಥಗಳ ಅಧ್ಯಯನದಿಂದ ದೂರ ಇಟ್ಟು ಅವಹೇಳನ ಮಾಡಿ ಮತ್ತೆ ಅವರನ್ನೇ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ರು, ಅಂಥ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಎನ್ನುವಂಥ ಭಾವನೆ ಇದೆಯಲ್ಲ, ಅದು ಮಾನವೀಯತೆಗೆ ಹೊನ್ನ ಕಳಶವನ್ನು ಇಟ್ಟ ಹಾಗೆ. ಇದೇ ಪರಂಪರೆ ಅಂದಿನ ಎಲ್ಲ ಶರಣ ಶರಣೆಯರ ವಚನಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಶರಣ ಆದಯ್ಯನವರ ಮೇಲ್ಕಂಡ ವಚನದಲ್ಲೂ ಈ ಭಾವ ಅನುರಣನಗೊಂಡಿದೆ. ಅವರು ವೇದ, ಶಾಸ್ತ್ರ, ಪುರಾಣ, ಆಗಮಗಳನ್ನು ಒಂದೇ ಮಾತಿನಲ್ಲಿ ಶಬ್ದಜಾಲ ಅಂತ ಹೊಡೆದು ಹಾಕ್ತಾರೆ, ಹೀಗಳಿತಾರೆ. ಈ ಶಬ್ದಜಾಲಗಳ ಹಿಂದೆ ಹೋಗಿ ಬಳಲಬೇಡ ಅಂತ ಎಚ್ಚರಿಸಿದ್ದಾರೆ. ಪ್ರತಿಯೊಂದು ಶಾಸ್ತ್ರ ಗ್ರಂಥಗಳ ಬಗ್ಗೆ ಒಮ್ಮೆ ಹೇಳಿದ್ದನ್ನೇ ಮತ್ತೆ ಪುನರುಚ್ಚಾರ ಮಾಡ್ತಾ ಅವುಗಳ ಬಗ್ಗೆ ತಮಗಿರುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಬಳಸುವ ಪದಗಳನ್ನು ನೀವು ನೋಡ್ರಿ. ಹರಿಯದಿರು ಹರಿಯದಿರು, ಸುಳಿಯದಿರು ಸುಳಿಯದಿರು, ಬಳಸದಿರು ಬಳಸದಿರು, ತೊಳಲದಿರು ತೊಳಲದಿರು, ಬಳಲದಿರು ಬಳಲದಿರು. ಅಂದರೆ ಈ ವೇದಗಳ ಹಿಂದೆ ಹೋಗುವಂಥದ್ದು ವೃಥಾ ಪರಿಶ್ರಮ ಅನ್ನುವಂಥ ಸತ್ಯವನ್ನು ಹೊರಹಾಕಿದ್ದಾರೆ. ಶಾಸ್ತ್ರಗಳ ಹಿಂದೆ ಸುಳಿಯೋ ಅಗತ್ಯ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಅಲ್ಲಮ ಪ್ರಭುದೇವರು ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂದರೆ ಆದಯ್ಯನವರು ಅವುಗಳನ್ನು ಬಳಸಿ ಬಳಸಿ ಬಳಲಬೇಡ್ರಪ್ಪ ಅಂತ ಜನರಿಗೆ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಆಗಮಗಳ ಹಿಂದೆ ಹೋದರೆ ಭ್ರಮೆ ತಪ್ಪಿದ್ದಲ್ಲ ಅಂತ ಎಚ್ಚರಿಸ್ತಾರೆ. ಅವು ಕೇವಲ ಶಬ್ದಜಾಲಗಳು ಅಂತ ಹೀಗಳದು ಅವುಗಳ ಹಿಂದೆ ಹೋಗುವ ಮೂಲಕ ವೃಥಾ ಬಳಲಿಕ್ಕೆ ಸಲ್ಲದು, ಬೇಡ ಅಂತ ಕಿವಿ ಮಾತು ಹೇಳಿದ್ದಾರೆ. ಅವುಗಳಿಗೆ ಪರ್ಯಾಯವಾಗಿ ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿಬೇಕು ಅಂತ ಹೇಳ್ತಾರೆ. ಸೌರಾಷ್ಟ್ರ ಸೋಮೇಶ್ವರ ಅಂದರೆ ಗುರು ಕರುಣಿಸಿದಂಥ ಇಷ್ಟಲಿಂಗ ಅನ್ನೋದನ್ನು ನಾವು ಮರಿಬಾರ್ದು. ವೇದ, ಶಾಸ್ತ್ರ, ಪುರಾಣ, ಆಗಮಾದಿಗಳನ್ನು ಓದೋವಂಥದ್ದು ಧರ್ಮದ ಅರಿವನ್ನು ಪಡೀಲಿಕ್ಕೆ, ಧರ್ಮದ ದಾರಿಯಲ್ಲಿ ನಡೀಲಿಕ್ಕೆ. ಆದರೆ ಅವುಗಳ ಹಿಂದೆ ಹೋಗಿ ಬಳಲೋದ್ರ ಬದಲಾಗಿ ಶ್ರೀ ಗುರುವಿನ ಮೂಲಕ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಲಿಂಗಾನುಸಂಧಾನ ಮಾಡ್ತಾ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಬೇಕು ಅನ್ನೋದು ಅವರ ಅಭಿಪ್ರಾಯ. ಇಲ್ಲಿ ಸೂಕ್ಷ್ಮವಾಗಿ
ಹಲವು ದೈವಗಳನ್ನು ಸಹ ಅವರು ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲ, ದೇವರ ನೆಪದಲ್ಲಿ ಸುಲಿಗೆ ಮಾಡುವಂಥ ಪೂಜಾರಿ ಪುರೋಹಿತರ ಜಾಲದಿಂದ ಜನರನ್ನು ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಇಲ್ಲಿ ನಾವು ನೋಡ್ಬೋದು. ಧರ್ಮಾಸಕ್ತರು ಶರಣರ ವಚನಗಳ ಆಶಯಗಳನ್ನು ಅರ್ಥ ಮಾಡಿಕೊಂಡ್ರೆ ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಕುತಂತ್ರ ಕುಯುಕ್ತಿಗಳಿಂದ ಪಾರಾಗ್ಬೋದು. ಇವತ್ತು ಸಹ ವೇದ ಪುರಾಣ ಶಾಸ್ತ್ರಗಳ ಮರೆಯಲ್ಲಿ ಜನರನ್ನು ತಮ್ಮ ದಾಳವನ್ನಾಗಿ ದುರ್ಬಳಕೆ ಮಾಡಿಕೊಳ್ತಾ ರಾಜಕೀಯ ಧಾರ್ಮಿಕ ಬೇಳೆ ಬೇಯಿಸ್ಕೊಳ್ಳುವಂಥ ಜನರಿಗೆ ಕೊರತೆ ಇಲ್ಲ. ಇದನ್ನು ಜನರು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಅನ್ನುವಂಥದ್ದು ಈ ವಚನದ ಆಶಯ. ವೇದಂಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು. ವೇದಂಗಳ ಹಿಂದೆ ಹರಿಯದಿರು, ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಸುಳಿಯದಿರು. ವೇದಂಗಳ ಹಿಂದೆ ಹರಿಯದಿರು, ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಸುಳಿಯದಿರು. ಪುರಾಣಗಳ ಹಿಂದೆ ಬಳಸದಿರು, ಬಳಸದಿರು. ಪುರಾಣಗಳ ಹಿಂದೆ ಬಳಸದಿರು, ಬಳಸದಿರು. ಆಗಮಗಳ ಹಿಂದೆ ತೊಳಲದಿರು, ತೊಳಲದಿರು. ಆಗಮಗಳ ಹಿಂದೆ ತೊಳಲದಿರು, ತೊಳಲದಿರು. ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು, ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು, ಶಬ್ದ ಜಾಲಂಗಳಿಗೆ ಬಳಲದಿರು, ಬಳಲದಿರು. ಶಬ್ದ ಜಾಲಂಗಳಿಗೆ ಬಳಲದಿರು, ಬಳಲದಿರು. ವೇದಂಗಳ ಹಿಂದೆ ಹರಿಯದಿರು, ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಸುಳಿಯದಿರು. ವೇದಂಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಹರಿಯದಿರು, ಸುಳಿಯದಿರು, ಹರಿಯದಿರು, ಸುಳಿಯದಿರು. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.